ಸ್ನೇಹಿತರೆ, ತಮಿಳುನಾಡಿನ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರು ನೀಡಿರುವಂತಹ ಒಂದು ಅಶ್ಲೀಲವಾದಂತಹ ಹೇಳಿಕೆ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಆಡಳಿತ ಪಕ್ಷದ ನಾಯಕ ಮುಖ್ಯಮಂತ್ರಿ ವಿಜಯ್ಗೂ ಮತ್ತು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ನಡುವೆ ಒಂದು ಯುದ್ಧ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡಿರೋದು ನಟಿ ತ್ರಿಷಾ. ಅಂದ್ರೆ ಇವರ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಗೆ ಈಗ ದೇಶದಾದ್ಯಂತ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡಿನ ರಾಜಕೀಯ ಈಗ ಕೊಚ್ಚೆ ಅಂತಾಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ವಿಷಯನ ಮಾತಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ಆದರೂ ಕೂಡ ನನಗೆ ತುಂಬ ಅದು ಬಲವನ್ನು ನೀಡುತ್ತೆ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, DMKಯ ನಾಯಕ ಕರುಣಾನಿಧಿ ಮೊಮ್ಮಗ MK ಸ್ಟಾಲಿನ್ ಅವರ ಮಗ ಉದಯನಿಧಿ ಸ್ಟಾಲಿನ್ ವಿರೋಧ ಪಕ್ಷದ ನಾಯಕರಾಗಿ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯದಲ್ಲಿ ದೊಡ್ಡ ಸ್ಥಾನವನ್ನು ಪಡ್ಕೊಂಡಂಥವ್ರು. ಇವರ ಬಾಯಲ್ಲಿ ಬಂದಂತ ಒಂದು ಅಶ್ಲೀಲವಾದಂತ ಮಾತು ಈಗ ಅದು ರಾಜಕೀಯ ನಾಯಕರು ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿಬಲ್ಲರು ಅನ್ನೋದನ್ನ ಸಾಬೀತು ಮಾಡಿದೆ. ಹಾಗೆ ತಮಿಳುನಾಡಿನಲ್ಲಿ ಈಗ ರಾಜಕೀಯಕ್ಕೆ ಸಂಬಂಧವೇ ಇಲ್ಲದಂತಹ ನಟಿ ತ್ರಿಷಾ ಈಗ ಎಲ್ಲರ ಬಾಯಿಗೆ ಬಿದ್ದಿದ್ದಾರೆ. ಕಾವೇರಿ ನೀರಿಗೂ ತ್ರಿಷಾಗೂ ಏನ್ ಸಂಬಂಧ? ಹಾಗೆ ರಾಜಕೀಯಕ್ಕೂ ತ್ರಿಷಾಗೂ ಏನ್ ಸಂಬಂಧ? ಆದರೂ ಕೂಡ ಈ ರಾಜಕೀಯದ ಹಗ್ಗ ಜಗ್ಗಾಟದಲ್ಲಿ ತ್ರಿಷಾನ ಪದೇ ಪದೇ ಹೇಳ್ತಾ ಇದ್ದಾರೆ ಈ ರಾಜಕಾರಣಿಗಳು. ಇದು ಅವರ ವೈಯಕ್ತಿಕ ವಿಚಾರ ಆಗಿದ್ರು ಕೂಡ ಅದನ್ನ ತಮ್ಮ ವಿರೋಧ ಪಕ್ಷದವನ್ನ, ತಮ್ಮ ಎದುರಿನ ಇರುವಂತಹ ಒಂದು ಪಕ್ಷವನ್ನ ಹಣಿಯೋದಿಕ್ಕಾಗಿ, ಅವರನ್ನ ದುರ್ಬಲರನ್ನಾಗಿ ಮಾಡೋದಿಕ್ಕಾಗಿ, ಅವಹೇಳನ ಮಾಡೋದಿಕ್ಕಾಗಿ ಒಂದು ಹೆಣ್ಣನ್ನ ಬಳಸ್ಕೊಳ್ತಾ ಇರೋದು ಇವತ್ತು ತಮಿಳುನಾಡು ರಾಜಕೀಯದಲ್ಲಿ ತುಂಬಾ ಡಾಳಾಗಿ ಕಾಣಿಸ್ತಾ ಇದೆ. ತಂಜಾವೂರಿನಲ್ಲಿ DMK ಪಕ್ಷ ಒಂದು ವಿಜಯ್ ಏನು TVK ಪಕ್ಷ ಆಡಳಿತ ಪಕ್ಷ ಇದೆ ಅದಕ್ಕೆ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳುತ್ತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದ್ರೆ ಕಾವೇರಿ ನೀರಿಗೆ ಸಂಬಂಧಪಟ್ಟಿತ್ತು. ಅಂದ್ರೆ ಕರ್ನಾಟಕದಿಂದ ಕಾವೇರಿ ನೀರನ್ನ ತರೋದ್ರಲ್ಲಿ ಮುಖ್ಯಮಂತ್ರಿಗಳು ವಿಜಯ್ ಅವರು ವಿಫಲರಾಗಿದ್ದಾರೆ ಅಂತ ಹೇಳುವಂತ ಒಂದು ಪ್ರತಿಭಟನೆ ಅದಾಗಿತ್ತು. ಅಲ್ಲಿ DMKಯ ಎಲ್ಲ ನಾಯಕರು ಮತ್ತೆ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಸೇರಿದ್ರು. ಹೀಗೆ ಆಡಳಿತ ಪಕ್ಷವನ್ನ ಒಂದು ಬೈಯುವ ಅಥವಾ ಅವರನ್ನ ಹಂಗಿಸುವ ದಾರಿನಲ್ಲಿದ್ದಂತಹ ಉದಯನಿಧಿ ಸ್ಟಾಲಿನ್ ಅವರು ಮಾತನಾಡ್ತಾ ತ್ರಿಷಾ ಅವರ ಬಗ್ಗೆ ಒಂದು ಅಶ್ಲೀಲವಾದಂತಹ ಹೇಳಿಕೆನ ನೀಡ್ತಾರೆ. ಅಂದ್ರೆ ಇದು ನೇರವಾಗಿ ಅವರು ತ್ರಿಷಾ ಹೆಸರನ್ನ ತಗೊಂಡಿಲ್ಲ ಮತ್ತು ಅಲ್ಲೆಲ್ಲೂ ಕೂಡ ನೇರವಾಗಿ ಸ್ಪಷ್ಟವಾಗಿ ಏನನ್ನು ಹೇಳಲ್ಲ. ಆದ್ರೆ ಅದು ಡಬಲ್ ಮೀನಿಂಗ್ ಡೈಲಾಗ್ ಅನ್ನೋದು ಎಲ್ಲರಿಗೂ ಇವಾಗ ಅರ್ಥ ಆಗಿದೆ ಮತ್ತು ಜನ ಅದಕ್ಕೆ ಕೇಕೆ ಹಾಕಿ ನಗ್ತಾರೆ. ಜನ ಯಾಕೆ ನಕ್ರು ಅನ್ನೋದು ಒಂದು ಇಂಡೈರೆಕ್ಟ್ ಆಗಿ ಯಾವ ವಿಷಯನ ಅರ್ಥ ಮಾಡ್ಕೊಂಡು ನಗ್ತಿದ್ದಾರೆ ಅನ್ನೋದು ಉದಯನಿಧಿ ಸ್ಟಾಲಿನ್ಗೂ ಗೊತ್ತು. ಉದಯನಿಧಿ ಸ್ಟಾಲಿನ್ ಅವರು ಇಂಡೈರೆಕ್ಟ್ ಆಗಿ ಏನನ್ನ ಹೇಳಕ್ ಹೊರಟಿದ್ದಾರೆ ಅನ್ನೋದು ಅವ್ರ ಬೆಂಬಲಿಗರಿಗೂ ಕೂಡ ಅರ್ಥ ಆಗಿದೆ. ಇದು ಸ್ಪಷ್ಟ. ಈಗ ಕಾನೂನಿನ ದೃಷ್ಟಿನಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಕ್ ಆಗದೆ ಇರಬಹುದು. ಯಾಕಂದ್ರೆ ಅವ್ರು ನೇರವಾಗಿ ಹೆಸರು ತಗೊಂಡಿಲ್ಲ, ನೇರವಾಗಿ ಏನನ್ನು ಹೇಳಿಲ್ಲ. ಅದರಿಂದ ಆ ಕಾನೂನಿಗೆ ಸಾಕ್ಷಿಯನ್ನ ಕೇಳೋದ್ರಿಂದ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ತಪ್ಪಿತಸ್ಥ ಅಂತ ನಿರೂಪಿಸಕ್ಕೆ ಸಾಧ್ಯವಾಗದೆ ಹೋಗ್ಬೋದು. ಆದ್ರೆ ಅವರು ಹೇಳಿದಂತ ಅಶ್ಲೀಲವಾದಂತ ಹೇಳಿಕೆ ಅದು ಸರಿಯಲ್ಲ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ. ಮತ್ತೆ ಅಂತ ಒಂದು ಹೇಳಿಕೆ ವಿರೋಧ ಪಕ್ಷದ ನಾಯಕ ನೆನೆಸ್ಕೊಂಡಿರುವಂತರು ಮುಂದೆ ಭವಿಷ್ಯದಲ್ಲಿ ರಾಜಕೀಯದಲ್ಲಿ ದೊಡ್ಡ ಮುಂದುವರಿಬೇಕಾಗಿರುವಂತ ಒಬ್ಬ ವ್ಯಕ್ತಿ ಮತ್ತೆ ದಶಕಗಳಿಂದ ರಾಜಕೀಯದಲ್ಲೇ ಬಂದಿರುವಂತ ಒಂದು ಕುಟುಂಬದಿಂದ ಬಂದಂತ ಒಬ್ಬ ವ್ಯಕ್ತಿ, ಯುವಕ, ಅವರ ಬಾಯಲ್ಲಿ ಇಂಥ ಮಾತು ಬರಬಹುದಾ ಅಂತ. ಇಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ಅದು ಅವರ ವೈಯಕ್ತಿಕ ವಿಚಾರ. ತ್ರಿಷಾಗೂ ವಿಜಯ್ ಅವ್ರಿಗೂ ಯಾವುದೇ ರೀತಿಯ ಒಂದು ರಿಲೇಶನ್ಶಿಪ್ ಇರ್ಬೋದು, ಅದು ಅವರಿಬ್ಬರ ವೈಯಕ್ತಿಕ ವಿಚಾರ. ನಿಮ್ಮ ರಾಜಕೀಯ ಬೇಯಿಸ್ಕೊಳ್ಳೋದಿಕ್ಕೆ ಮತ್ತೆ ಬೆಂಬಲಿಗರನ್ನ ಮೆಚ್ಚೋದಿಕ್ಕೆ ನೀವು ಯಾವ ರೀತಿಯ ಒಂದು ಮುನ್ನುಡಿಯನ್ನು ಹಾಕೊಡ್ತಾ ಇದ್ದೀರಾ ನಾಯಕರನ್ಸ್ಕೊಂಡವರು ಅನ್ನೋದನ್ನ ನಾವಿಲ್ಲಿ ಪ್ರಶ್ನಿಸಬೇಕಾಗಿದೆ. ಇದು ತ್ರಿಷಾಗೆ ಮಾತ್ರ ಆಗಿತ್ತಲ್ಲ ಅಥವಾ ತ್ರಿಷಾಗೆ ಇದೇ ಮೊದಲಲ್ಲ. ತಮಿಳುನಾಡಿನ BJP ವಕ್ತಾರ ನಾರಾಯಣನ್ ತಿರುಪತಿ ಅವರು ಇದು ನಾಚಿಕೆಗೇಡಿತನದ ಹೇಳಿಕೆ ಅಂತ ಹೇಳಿದ್ದಾರೆ. ಹಾಗೆ ಕಾಂಗ್ರೆಸ್ನ ತಮಿಳುನಾಡು ರಾಜ್ಯಾಧ್ಯಕ್ಷ ಆಗಿರುವಂತಹ ಮಾಣಿಕ್ಯಂ ಟ್ಯಾಗೋರ್ ಅವರು ಕೂಡ ಈ ಮಾತನ್ನ ಹಿಂಪಡಿಬೇಕು ಅಂತ ಹೇಳ್ತಾರೆ. ಆದ್ರೆ ಇದನ್ನೆಲ್ಲ ನೋಡುವಾಗ ಈ ಹಿಂದೆ ಇವ್ರು ಯಾರು ಕೂಡ ತ್ರಿಷಾನ ಈ ರಾಜಕೀಯದಲ್ಲಿ ಹಂಗ್ಸಿಲ್ವಾ? ಇದನ್ನ ಎಳೆದ್ ತಂದು ವಿಜಯ್ನ ಹಂಗ್ಸಿಲ್ವಾ? ಅಂದ್ರೆ ವಿಜಯ್ನ ನೀವು ಹಣಿಬೇಕು ಅಂತಂದ್ರೆ, ಅವ್ರನ್ನ ಟೀಕೆ ಮಾಡ್ಬೇಕು ಅಂದ್ರೆ ತ್ರಿಷಾನೇ ನಿಮಗ್ ಬೇಕಾಗಿದ್ಯಾ? ಇಲ್ಲಿ ನಮ್ಮ ಮುಂದೆ ಇರುವಂತ ಪ್ರಶ್ನೆ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ BJPಯ ನಾಯಕರು ತಮಿಳುನಾಡಿನಲ್ಲಿ ತ್ರಿಷಾ ಮನೆಯಿಂದ ಫಸ್ಟ್ ವಿಜಯ್ ಹೊರಗೆ ಬರ್ಲಿ, ಆಮೇಲೆ ಅವ್ರು ಪಾಲಿಟಿಕ್ಸ್ ಅನ್ನು ಮಾಡ್ಲಿ ಅನ್ನುವಂತ ಮಾತನ್ನ ಆಡಿದ್ರು. ಹಾಗೆ ಇನ್ನೊಬ್ರು ಕೂಡ ತುಂಬಾ ಹಗುರವಾದಂತ ತುಚ್ಛವಾದಂತ ಮಾತುಗಳನ್ನ ಆಡಿದಾಗ ತ್ರಿಷಾ ಮಾನನಷ್ಟ ಮೊಕದ್ದಮೆನ ಹೂಡಿದ್ರು.
ಕೊನೆಗೆ ಅವರೆಲ್ಲರೂ ಕೂಡ ಸಾರಿ ಕೇಳಿದ್ರು. ಅಂದ್ರೆ ಇದು ಮೊದಲೇ ಬಾರಿ ಅಲ್ಲ. ನಿಮಗೆ ನಿಮ್ಮ ರಾಜಕೀಯಕ್ಕಾಗಿ ನೀವು ಒಬ್ಬ ಟೀಕೆ ಮಾಡಬಾರ್ದು ಅಂತ ಯಾರು ಹೇಳಲ್ಲ. ಪ್ರಜಾಪ್ರಭುತ್ವ ನಾಡಿನಲ್ಲಿ ಟೀಕೆ ಮಾಡುವಂತ ಸ್ವಾತಂತ್ರ್ಯ, ಹಕ್ಕು ಎಲ್ಲರಿಗೂ ಇರುತ್ತೆ. ಅವ್ರು ಮಾಡಿದ ತಪ್ಪುಗಳನ್ನ ನೀವು ಟೀಕೆ ಮಾಡಿ. ಆದ್ರೆ ಇಲ್ಲಿ ಒಂದು ಹೆಣ್ಣಿನ ಜೊತೆಗಿರುವಂತ ಒಂದು ಸಂಬಂಧವನ್ನ ಅಥವಾ ಅವ್ರ ಜೊತೆ ಇರುವಂತ ಒಂದು ಸ್ನೇಹವನ್ನ ನೀವು ಬಳಸ್ಕೊಳ್ತೀರಾ ಅದಕ್ಕೆ ಅಂತಂದ್ರೆ ನಿಮ್ಮ ಮಟ್ಟ ಯಾವುದಕ್ಕೆ ಇಳಿದಿದೆ, ಎಲ್ಲಿಗೆ ಇಳಿದಿದೆ ಅಂತ ಹೇಳಿ. ಅಂದ್ರೆ ನಿಮ್ಗೆ ಟೀಕೆ ಮಾಡೋದಕ್ಕೆ ಒಂದು ಗಂಡು ಹೆಣ್ಣಿನ ನಡುವಿನ ಸಂಬಂಧ ಬೇಕು ಮತ್ತು ಆ ಹೆಣ್ಣಿನ ಹೆಸರು ಬೇಕು. ಅದು ಬಿಟ್ಟು ಬೇರೆ ಏನು ನಿಮ್ಮ ಹತ್ರ ಇಲ್ವಾ? ನಿಮ್ಮ ಬತ್ತಳಿಕೆಗಳೆಲ್ಲ ಹಾಗಾದ್ರೆ ಹೆಣ್ಣು ಬಿಟ್ಟರೆ ಎಲ್ಲವೂ ಉಳಿದಿದ್ದೆಲ್ಲವೂ ಖಾಲಿನಾ? ಇದು ಈಗ ನಾವು ರಾಜಕೀಯ ನಾಯಕರನ್ನ ಕೇಳ್ಬೇಕಾಗಿರುವಂತ ಪ್ರಶ್ನೆ ಆಗಿದೆ. ಈಗ ಉದಯನಿಧಿ ಸ್ಟಾಲಿನ್ ಮೇಲೆ ತಂಜಾವೂರಿನ ಪೊಲೀಸ್ ಸ್ಟೇಷನ್ ನಲ್ಲಿ ಈಗ ಅಲ್ಲಿನ ಟಿವಿಕೆ ಪಕ್ಷದ ಮಹಿಳಾ ವಿಂಗ್ ಏನಿದೆ ಅದು ದೂರನ್ನ ದಾಖಲಿಸಿದೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೂಡ ದೂರನ್ನ ನೀಡಿದೆ. ಇನ್ನೊಂದು ಕಡೆ ವಿಜಯ್ ಸರ್ಕಾರ ಉದಯನಿಧಿ ಸ್ಟಾಲಿನ್ ಮೇಲೆ ಸುಮಾರು 10 ಕೇಸ್ಗಳನ್ನು ಹಾಕಿದೆ. ಅಂದ್ರೆ ಒಂದು ಕ್ರಿಮಿನಲ್ ಪಿತೂರಿ ಒಂದು ಅಂತ ಹೇಳಿ, ಒಂದು ಜೊತೆನಲ್ಲಿ 2 ಗುಂಪುಗಳ ಮಧ್ಯೆ ತಂದಿಡುವಂತ ಪ್ರಯತ್ನ, ಮತ್ತೆ ಪ್ರಚೋದನೆ ನೀಡಿದಂತ ಪ್ರಯತ್ನ, ಮಹಿಳೆಯ ಬಗ್ಗೆ ಅಶ್ಲೀಲವಾಗಿ ಹೇಳಿಕೆಯನ್ನ ನೀಡಿರೋದು, ಹೀಗೆ ವಿವಿಧ ಸೆಕ್ಷನ್ಗಳ ಅಡಿನಲ್ಲಿ ಅವ್ರಿಗೆ ಸುಮಾರು 10 ಕೇಸ್ಗಳನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಕೂಡ ಒಂದಿಷ್ಟು ಆಕ್ಷೇಪ ವ್ಯಕ್ತವಾಗಿದೆ, ವಿರೋಧ ವ್ಯಕ್ತವಾಗಿದೆ. ಅಂದ್ರೆ ಒಂದು ಹೇಳಿಕೆಗೆ ವಿರೋಧ ಪಕ್ಷದ ನಾಯಕನಿಗೆ ಮನೆಗೆ ನುಗ್ಗಿ ಪೊಲೀಸರು ಎಳ್ಕೊಂಡು ಹೋಗೋದು ಅಂದ್ರೆ ಏನು, ಮತ್ತೆ ಸ್ಟೇಷನ್ ನಲ್ಲಿ ಅವ್ರ ಮೇಲೆ ಇಷ್ಟು ಕೇಸ್ಗಳನ್ನ ಹಾಕುವ ಅಗತ್ಯ ಇತ್ತ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಇದು ಬಂದ ನಂತರ, ಈಗ ಬೇಲ್ ಸಿಕ್ತು, ಉದಯನಿಧಿ ಸ್ಟಾಲಿನ್ ಹೊರಗೆ ಬಂದ್ರು, ಬಂದ ಮೇಲೆ ಅವ್ರು ನೀಡಿದಂತ ಹೇಳಿಕೆ, ನಾನು ಇದನ್ನ ಎದುರಿಸ್ತೀನಿ ಅಂತ ಹೇಳಿ. ಅಂದ್ರೆ ನಾಚಿಕೆ ಆಗ್ಬೇಕು. ಉದಯನಿಧಿ ಸ್ಟಾಲಿನ್ ಅವರು ತಾವು ಆಡಿದಂತ ಮಾತಿಗೆ ಕನಿಷ್ಠ ಅವರಿಗೆ ಪಶ್ಚಾತ್ತಾಪ ಆಗ್ಬೇಕಿತ್ತು. ನಾನು ಇಷ್ಟು ಚೀಪ್ ಆಗಿ ಮಾತಾಡಬಾರ್ದಿತ್ತು, ಅಶ್ಲೀಲವಾಗಿ ಮಾತಾಡಬಾರ್ದಿತ್ತು ಅಂತ ಅನಿಸ್ಬೇಕಿತ್ತು ಅವ್ರಿಗೆ. ಯಾಕಂದ್ರೆ ಅವ್ರಿರೋ ಸ್ಥಾನ ತುಂಬಾ ದೊಡ್ಡದು. ಅವರು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯನ್ನು ನೀಡುವಂಥವ್ರು, ಲಕ್ಷಾಂತರ ಜನರಿಗೆ ಲೀಡರ್ ಆಗಿರುವಂಥವ್ರು. ಅವರನ್ನ ಜನ ಅನುಸರಿಸ್ತಾರೆ ಅನ್ನೋದನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕಿತ್ತು. ಅಂದ್ರೆ ಈಗ ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಅವರ ಬೆಂಬಲಿಗರು ಇನ್ನು ಹೇಗೆಲ್ಲ ಮಾತನಾಡಬಹುದು ಅಂತ ಇದನ್ನ ಅವ್ರು ಯೋಚನೆ ಮಾಡಿ ಏನಾದ್ರು ಕನಿಷ್ಠ ಆತರ ಒಂದು ಹೇಳಿಕೆನ ನೀಡಬಾರ್ದಿತ್ತು ಅವರು, ನಾನು ಇದನ್ನ ಎದುರಿಸ್ತೀನಿ ಅಂತ ಹೇಳಿ. ಪಶ್ಚಾತ್ತಾಪ ಅವರಲ್ಲಿ ಕಂಡಿದ್ರೆ ಒಂದು ಮಟ್ಟಕ್ಕೆ ಏನೋ ಬಾಯ್ಜಾರಿ ಮಾತನಾಡಿದ್ದಾರೆ ಅಂತ ಕೂಡ ಯೋಚಿಸಬಹುದಿತ್ತು. ಆದ್ರೆ ಅವರಲ್ಲಿ ಆ ಪಶ್ಚಾತ್ತಾಪ ಕಾಣ್ತಾ ಇಲ್ಲ. ಇದು ಇವತ್ತಿನ ರಾಜಕಾರಣಿಗಳ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೇಕು. ರಾಜಕಾರಣಿಗಳ ಈ ಮನಸ್ಥಿತಿಯನ್ನ ನೋಡಿನೇ ಮಹಿಳೆಯರು ಈಗ ರಾಜಕಾರಣದತ್ತ ಬರೋದಿಕ್ಕೆ ಹಿಂಜರಿತಾ ಇರೋದು. ಇದು ಮೊದಲಿನಿಂದ ನಡ್ಕೊಂಡು ಬಂದಿದೆ, ಇದು ಹೊಸದಲ್ಲ. ಈಗ ಬಿಜೆಪಿ IT ಸೆಲ್ ಇಂದ ಕೂಡ ಒಂದು ಏನಾದ್ರೂ ಬಿಜೆಪಿ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ಅಥವಾ ಸ್ಟೇಟಸ್ ಅನ್ನ ಸಾಮಾಜಿಕ ಜಾಲತಾಣದ ಹಾಕಿದ್ರೆ ಸಾಕು, ಹೇಗೆ ಪುಂಖಾನುಪುಂಖವಾಗಿ ಅಲ್ಲಿ ಕಾಮೆಂಟ್ಗಳು ಬೀಳ್ತವೆ, ಎಷ್ಟು ಅಶ್ಲೀಲವಾಗಿ ಅಸಭ್ಯವಾದಂತ ಕಾಮೆಂಟ್ಗಳು ಬರುತ್ತೆ ಅಂದ್ರೆ ಸ್ಟೇಟಸ್ ಹಾಕೊಂಡಿರೋ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ಬೇಕು ಹೆಣ್ಮಕ್ಳು, ಆ ರೀತಿಯ ಕಾಮೆಂಟ್ಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ಇವರು ನಾಯಕರು ಆಗಿದ್ದಾರೆ. ಅದಕ್ಕೆ ಉದಾಹರಣೆ ಇತ್ತೀಚೆಗೆ RSS ನ ನಾಯಕರಾಗಿರುವಂತ ಒಬ್ರು ಕೇರಳದಲ್ಲಿ ಇದ್ದಂತ ಅವರು ನೀಡಿದಂತ ಮಹಿಳೆಯರ ಬಗ್ಗೆ, ಅದ್ರಲ್ಲೂ ಹೋರಾಟ ಮಾಡಿದಂತ ಮಹಿಳೆಯರ ಬಗ್ಗೆ ಹೇಳಿದಂತ ಹೇಳಿಕೆನೆ ನೋಡ್ಬೋದು. ಯಥಾ ಗುರು ತಥಾ ಶಿಷ್ಯ ಅನ್ನೋ ತರ ಅಲ್ಲಿ IT ಸೆಲ್ ಅನ್ನ ಮ್ಯಾನೇಜ್ ಮಾಡ್ತಿರುವಂತ ವ್ಯಕ್ತಿನೇ ಆ ರೀತಿ ಹೇಳ್ತಾರೆ ಅಂತಂದ್ರೆ, ಇನ್ನು ಅವ್ರು ಫೀಡ್ ಮಾಡಿದಂತ ಮಾತುಗಳು, ಆ ಮಾತುಗಳನ್ನ ಇವ್ರು ಹೇಗೆ ಎಲ್ಲಾ ಕಡೆ ಹರಡ್ತಾರೆ, ಅವರ ಶಿಷ್ಯರು ಅಥವಾ ಅವ್ರ ವಿಂಗ್ ಹೇಗೆ ಹರಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹೀಗಿದ್ದಾಗ ಇಲ್ಲಿ ಮಹಿಳೆಯನ್ನ ಹೊರಗಿಟ್ಟು ಅಥವಾ ಒಂದು ವೈಯಕ್ತಿಕ ವಿಚಾರಗಳನ್ನ ಹೊರಗಿಟ್ಟು ರಾಜಕಾರಣ ಮಾಡೋದಕ್ಕೆ ಇವ್ರಿಗೆ ಬರೋದಿಲ್ವಾ? ಈ ರೀತಿ ಅಶ್ಲೀಲವಾದಂತ ಹೇಳಿಕೆನ ನೀಡಿ ಇವ್ರು ಪಡೆದಿದ್ದಾದ್ರೂ ಏನು ಅಥವಾ ಗೆದ್ದಿದ್ದಾದ್ರೂ ಏನು, ಅಥವಾ ಅವರನ್ನು ಬೆಂಬಲಿಸುವಂತ ಬೆಂಬಲಿಗರಿರ್ಬೋದು, ಹೆಣ್ಣು ಮಕ್ಕಳ ಬಗ್ಗೆ ಒಂದು ಅಸಹ್ಯವಾದಂತ ಹೇಳಿಕೆನ ನೀಡೋದು, ಸ್ಟೇಟಸ್ ಹಾಕೋದು, ಏನನ್ನೇ ಮಾಡಿದ್ರು ಕೂಡ ಅವ್ರಿಗೊಂದು ತಕ್ಕ ಪಾಠ ಕಲಿಸೋದಕ್ಕೆ ಒಂದು ಸರ್ಕಾರ ಇದೆ ಅನ್ನೋದು ಕೂಡ ಈಗ ಉದಯನಿಧಿ ಸ್ಟಾಲಿನ್ ಅವರನ್ನ ಬಂಧಿಸೋದ್ರಿಂದ ಒಂದು ನಿರೂಪಿತ ಆಗಿದೆ ಅಂತ ಹೇಳ್ಬೋದು. ಇದು ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಇಡೀ ದೇಶದಲ್ಲಿ. ಇದು ಈ ರೀತಿಯ ಮಾತುಗಳನ್ನಾಡೋರಿಗೆ ಮತ್ತೆ ಹೆಣ್ಣನ್ನ ಹೆಂಗಂದ್ರೆ ಹಂಗೆ ಕೆಟ್ಟದಾಗಿ ಬೈಯೋರಿಗೆ ಇದೊಂದು ಎಚ್ಚರಿಕೆ ಗಂಟೆ ಆಗ್ಬೇಕು. ತಮಿಳುನಾಡಿನಲ್ಲಿ ರಾಜಕೀಯದಲ್ಲಿ ಇದು ಮೊದಲನೇದಲ್ಲ. ಅಲ್ಲಿ ಜಯಲಲಿತಾ ಅಂತವ್ರು ಒಬ್ಬ ನಟಿಯಾಗಿದ್ದಂಥವ್ರು ರಾಜಕೀಯದಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾರೆ ಅಂದ್ರೆ ಅವರು ಏನೆಲ್ಲ ಮಾತುಗಳನ್ನ ಅವ್ರು ಕೇಳಿರಬಹುದು, ಎಷ್ಟು ಇಂಥ ದಿನಗಳನ್ನ ಅವರು ಎದುರು ನೋಡಿರ್ಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಅದೆಲ್ಲವನ್ನ ದಿಟ್ಟತನದಿಂದ ಅವರು ಎದುರಿಸಿ ರಾಜಕಾರಣ ಮಾಡಿದ್ದಾರೆ. ರಾಜಕಾರಣದಲ್ಲಿ ಅವ್ರು ಏನ್ ಮಾಡಿದ್ರು ಅನ್ನೋದು ಬೇರೆ ವಿಚಾರ. ಆದ್ರೆ ಅವರ ವೈಯಕ್ತಿಕ ವಿಚಾರಗಳು ಹೇಗೆ ಎಲ್ಲರಿಗೆ ಆಹಾರ ಆಗಿತ್ತು, ವಿರೋಧ ಪಕ್ಷಗಳಿಗೆ ಆಹಾರ ಆಗಿತ್ತು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋ. ಯಾಕಂದ್ರೆ ಅವ್ರ ವಿರುದ್ಧವಾಗಿದ್ದು DMK ಪಕ್ಷನೇ ಆಗ ಕೂಡ. ಮತ್ತೆ ಕೊನೆವರೆಗೂ ಕೂಡ ಜಯಲಲಿತಾ ಮತ್ತೆ ಅವರ ಸ್ನೇಹಿತೆ ಶಶಿಕಲಾ ಅವ್ರ ಮಧ್ಯೆ ಕೂಡ ಒಂದು ಸಂಬಂಧವನ್ನ ಕಲ್ಪಿಸಿದಂತ ಒಂದು ಜನ ನಾವು ನೋಡಿದೀವಿ. ಹೀಗಿದ್ದಾಗ ಹೆಣ್ಣು ಮಕ್ಕಳು ಇದ್ಯಾವುದಕ್ಕೂ ಬಗ್ಗದೆ
ಎದರದೆ ಮೆಟ್ಟಿ ನಿಲ್ಬೇಕಾಗಿದೆ. ಇವತ್ತು ಇವರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕಾಗಿದೆ. ಹಾಗಾಗಿ ಉದಯನಿಧಿ ಸ್ಟಾಲಿನ್ ಅವರನ್ನ ಬಂಧಿಸಿದ್ದು ಒಂದ್ ರೀತಿನಲ್ಲಿ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಅಂತಾನೆ ನಾನು ಹೇಳ್ತೀನಿ. ಸ್ನೇಹಿತರೆ, ನಿಮಗೇನು ಅನಿಸ್ತು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನ ನನಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಆಮೇಲೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಬಹಳ ಶಕ್ತಿಯನ್ನು ತುಂಬುತ್ತೆ, ತುಂಬ ಸಹಾಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ.